ಏನಪ್ಪ ಅಂತಂದರೆ ಪಾಪ ಅವರು ತಪ್ಪಲ್ಲ. ಇದು MBBS ಆಗಲಿ MD ಆಗಲಿ ಮತ್ತೇನೂ ಆಗಲಿ ಈ ಒಂದು ವೈದ್ಯಕೀಯ ರಂಗದಲ್ಲಿ ನೀವು ಕಲಿಬೇಕಾಗಿತ್ತಪ್ಪ ಅಂದರೆ ಕೋಟಿಗಳಲ್ಲಿ ದುಡ್ಡು ಹಾಕಬೇಕಾಗಿತ್ತು. ಅದು ಪ್ರೈವೇಟೈಸೇಷನ್ ಆಗಿದ್ದರಿಂದಾಗಿ ಎಲ್ಲ ಕಡೆ ಕೋಟಿಗಳ ಮಾತು. ಒಂದು MBBS ಅಥವಾ MS ಅಥವಾ MD ಮಾಡಬೇಕಾಗಿದ್ರೆ ಕೋಟಿಗಳ ಮಾತು ಮಾತಾಡ್ತಾರೆ. ಯಾರು ಹಾಕ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ದುಡ್ಡನ್ನು? ಅದನ್ನು ನಾವು ಮೆದ್ದು ಹೇಳುವಂಥದ್ದು ಫ್ರೀ ಎಜುಕೇಷನ್ ಮಾಡಿದ್ದೆಲ್ಲ ಸಹಜವಾಗಿ ನಮ್ಮಲ್ಲೇ ಆ ವ್ಯಕ್ತಿಗಳು ಬರ್ತಾರೆ. ನಾವು ಸರ್ಕಾರಿ ನಮ್ಮ ಏನಪ್ಪ ದವಾಖಾನೆಗಳಲ್ಲೇ ನಾವು ನೇಮಿಸ್ಕೋಬೋದು, ಅವರನ್ನು ನಮ್ಮ ಆರೋಗ್ಯವನ್ನು ಕಾಯ್ಕೋಬೋದು ಅಂತ. ಇಂಥ ಅವಘಡಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಈ ದಿನ ಒಂದು ಹೊರಗೆ ಬಂದದ್ದು ಒಮ್ಮೆಗೆ 4 ಜನ ಹೆಣ್ಮಕ್ಳು ಬಳ್ಳಾರಿಯಲ್ಲಿ ತೀರ್ಕೊಂಡಿದ್ದಾಗೆ, ಬಾಣಂತಿರು ತೀರ್ಕೊಂಡಿದ್ದಾಗೆ ದೊಡ್ಡ ಇಶ್ಯೂ ಆಗಿದೆ ಇವತ್ತು. ಆದರೆ ಇಂಥ ದಿನ ನಡೀತಾನೆ ಇರ್ತದೆ ರೀ, ಒಬ್ಬರು ಇಬ್ಬರು ಅಲ್ಲೂ ಇಲ್ಲೂ ಆಗಿನೇ ಆಗ್ತಿರ್ತದೆ. ಈಗ ನೋಡಿರಿ, ನಮ್ಮ ಕರ್ನಾಟಕದಲ್ಲಿ 11 ನವಜಾತ ಶಿಶುಗಳು ತೀರ್ಕೊಂಡಿದ್ದಾವೆ. ಅವು ಎಲ್ಲವೂ ಶಿಶುರಿನ. ಇವತ್ತು ನಾವು ನೋಡ್ತೀವಿ, ಯಾವುದೋ ದವಾಖಾನೆಗೆ ಹೋಗ್ರಿ, ಪ್ರೈವೇಟ್ಗೆ ಹೋಗ್ರಿ, ಗೌರ್ಮೆಂಟ್ಗೆ ಹೋಗ್ರಿ. ಗೌರ್ಮೆಂಟ್ದಲ್ಲಿ ಒಂದು 5,000 ರೂಪಾಯಿ ಕೇಳ್ತಾರೆ ಒಂದು ಶಿಶುರಿನಕ್ಕೆ. ಎಲ್ಲ ಅಲ್ಲಿ ಬರುತ್ತಿರುವಂಥ ವಸ್ತುಗಳು, ಈ ಸರ್ಕಾರದಿಂದ ಬರುತ್ತಿರುವಂಥ ಈ ಔಷಧಿಗಳಿಂದ ಅವರು ನಮ್ಮನ್ನು ಸಿಸೇರಿಯನ್ ಮಾಡ್ತಾರೆ. ಅವ್ರು ಪೇಮೆಂಟು ಇರ್ತದೆ ರೀ. ಆದರೂ ಸಹಿತ ಸಿಸೇರಿಯನ್ ಮಾಡೋದಕ್ಕೆ ಒಬ್ಬೊಬ್ಬರು 5,000 10,000 ಮ್ಯಾಕ್ಸಿಮಮ್ ತೊಗೊಳ್ತಾ ಇರ್ತಾರೆ ಅವರು. ಇದು ಗೌರ್ಮೆಂಟಿಂದು. ಇನ್ನು ಪ್ರೈವೇಟ್ದಲ್ಲಿ ಎಂದು ಕೇಳುವಾಗಿಲ್ಲ. ಅವು ಹೆಣ್ಮಗಳು ಅಥವಾ ಒಂದು ಮನೆ ತಂದು ಹೆಣ್ಮಗಳು ಬಸವಂತಿ ಆದಪ್ಪ ಅಡಿಲಿಕ್ಕೆ ಹೋದಂದ್ರೆ ಅವ್ರ ಮಣಿನೇ ಮುರಿಬೇಕು ಅನ್ನುವಷ್ಟು ಮಟ್ಟಿಗೆ ಇವತ್ತು ಈ ವೈದ್ಯಕೀಯ ರಂಗ ನಿಂತುಬಿಟ್ಟದ. ಯಾಕಂದ್ರೆ ಮಿನಿಮಮ್ 50,000 ಸಿಸೇರಿಯನ್ ಮಾಡೋದು ಮತ್ತು ಸಹಜವಾಗಿ ನೋಡಿರಿ, ನಿಸರ್ಗ ನಮ್ಗೆ ಕೊಟ್ಟದ, ನಮ್ಮ ಹೆಣ್ಮಕ್ಳು ಅಂಥ ಶಕ್ತಿ ಕೊಟ್ಟದ. ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಜವಾಗಿ ಹೆರಿಗೆ ಮಾಡಿಸೋದನ್ನು ಬಿಟ್ಟು ಸಿಸೇರಿಯನ್ ಮಾಡಿಸೋದ್ರಿಂದ ಮಾಡಿಸೋದು ವೈಜ್ಞಾನಿಕವಾಗಿ ಕರೆಕ್ಟ್ ಇರ್ತದೆ. ಅದು ಇಲ್ಲ, ಏನಾದರೂ ಡೇಟ್ ಬಾರದಂಥ ಔಷಧಿಗಳು ಮತ್ತು ಏನೋ ಅಲ್ಲಿ ಅವಾಂತರಗಳು ಮತ್ತು ಏನಾದರೂ ಹೊರಗೂ ಬರೆದು ಕೊಡುವಂಥದ್ದು ಒಬ್ಬ ಬಡವರಿಗೆ ಅದು ತರಲಿಕ್ಕೆ ಆಗದೆ ಎಷ್ಟೋ ಜನ ಸಾಯುವಂಥ ಪ್ರಸಂಗ ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು 2 ಇಶ್ಯೂಗಳಲ್ಲಿ ನೀವು ಸರ್ಕಾರದಿಂದ ಭಾಳ ಮುತುವರ್ಜಿ ವಹಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಮೊದಲೇ ಶಿಕ್ಷಣ. ನಾವು ಏನು ಔಷಧ ಕೊಡ್ತಾ ಇದ್ದಾರೆ ಪಾಪ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಇವತ್ತು ನಾವು ಇಷ್ಟು ಎಜುಕೇಟೆಡ್ ಇದ್ರಿಂದ ಆ ಔಷಧಗಳು ಹೆಸರು ಸಹಿತ ನಮ್ಗೆ ಓದಲಿಕ್ಕೆ ಆಗದಂಥ ವಿಷಯಗಳು. ರಿಂಗರ್ ಲ್ಯಾಕ್ಟೇಟ್ ಅಂತ ದ್ರಾವಣದಂತ, ಇದನ್ನು ನಾವು ಯಾರು ಪಾಪ ಆರ್ಟ್ಸ್ ಕಲಿತ ವಿದ್ಯಾರ್ಥಿಗಳು, ಕಾಮರ್ಸ್ ಕಲಿತ ವಿದ್ಯಾರ್ಥಿಗಳು ಗೊತ್ತೂ ಆಗೋದಿಲ್ಲ. ಅವ್ರು ಏನು ಇಂಜೆಕ್ಷನ್ ಕೊಡ್ತಾರೋ ಏನು ಬಿಡ್ತಾರೋ ಗೊತ್ತಾಗೋದಿಲ್ಲ. ಅದು ಏನೋ ಸಡನ್ನಾಗಿ ಏನೋ ಡೆತ್ ಆದರೆ ನೀವು ಕಾರ್ಯರಹಿತ ದಾಟಿಸೋದು ಎಷ್ಟೋ ನೋಡಿದ್ದೆ ನಾವು. ಆದರೆ ಇವತ್ತೇನೋ ಒಂದು ರ್ಯಾಂಕಿಗೆ ಬಂದು ನಿಂತು ಅದು ಅನಿವಾರ್ಯವಾಗಿ ಹೇಳುವಂಥ ಪ್ರಸಂಗ ಬಂದಾಗ ಇವತ್ತು ಎಲ್ಲರೂ ಒಬ್ಬರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಇದು ನಿರಂತರ ನಡೀತಾ ಇದೆ ರೀ. ನಾವು ಇನ್ನುಳಿದ ದೇಶಗಳು ಅಥವಾ ಆಜುಬಾಜು ಅವತರ ಜೋಡಿ ಹೋರಾಟ ಮಾಡೋ ಜೊತೆಗೆ ನಮ್ಮ ಸೈನಿಕರು ನಾವು ಇಂಟರ್ನಲ್ ಇಲ್ಲಿಯೇ ಒಂದು ವೈರಿಗಳ ಜೊತೆಗೆ, ಇಲ್ಲಿಯೇ ಭ್ರಷ್ಟರ ಜೊತೆಗೆ, ಇಲ್ಲಿಯೇ ಔಷಧಿಗಳ ಭ್ರಷ್ಟ ರೀತಿಯಿಂದ ದಾಡ್ಸೋರ ಜೊತೆಗೆ ಇವತ್ತಿನ ಜನಸಾಮಾನ್ಯರು ಯುದ್ಧ ಮಾಡೋ ಪ್ರಸಂಗ ಅದ. ಅದು ಯುದ್ಧ ಮಾಡಲಿಕ್ಕೆ ಯಾರಿದ್ದಾರೆ ಇಲ್ಲ, ಹೇಳಲಿಕ್ಕಾಗದಂಥದ್ದು, ಏನೋ ಕೇಳಲಿಕ್ಕಾಗದಂಥ ಪರಿಸ್ಥಿತಿ. ಆರೋಪ ಮಾಡಿದರೆ ಅದ್ರ ಬಗ್ಗೆ ತಪ್ಪಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ. ಹೀಗಾಗಿ ಇವತ್ತು ಕಲಿಕೆಯಲ್ಲಿಯೂ ಭ್ರಷ್ಟಾಚಾರ. ಕಲಿತು ಬಂದ ಮೇಲೆ ಹೌದು ನಾವು ಕೋಡಿನಲ್ಲೇ ಹಾಕಿದ್ದೀವಪ್ಪ, ನಾವು ಗಂಟು ಮಾಡಿದ್ವಿ ಅಂತ ಓಪನ್ ಆಗಿ ಈ ಒಂದು ಪ್ರೈವೇಟದಲ್ಲಿದ್ದಂಥ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಮತ್ತು ಗೌರ್ಮೆಂಟ್ ಡಾಕ್ಟರ್ಸ್ಗಳು ನಾವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಗೌರ್ಮೆಂಟ್ಗೆ ಬರೋದಿಲ್ಲ ಅಂತ. ಯಾಕಂದ್ರೆ ನಾವು ಕೋಡಿನಲ್ಲೇ ಹಾಕಿವಿ, ನಾವು ಇಲ್ಲಿ ಎಷ್ಟು ಸಿಗೋದಷ್ಟು ನಮಗೆ ಪೇಮೆಂಟು. ಅದಕ್ಕೆ ಅವ್ರು ಇದ್ದಂಥವ್ರು ಇಲ್ಲಿ ಮತ್ತೆ ಬಂದು